ಜನ ಬಿಸ್ನೆಸ್ ಶುರು ಮಾಡಕ್ಕೆ ಎದುರ್ಕೊಂತಾರೆ. ಐಸ್ ಕ್ರೀಮ್ ಇಲ್ದೇ ಇದ್ರೆ ನಿಮ್ ಕಷ್ಟ ಆಗ್ಬಿಡುತ್ತೆ, ಜೀವನನೇ ನೀವು ಲಾಸ್ ಆಗಿ ಹೋಗ್ತೀರಾ. ಯಾಕೋಸ್ಕರ ಪರ್ಮಿಷನ್ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ನೀವೇನಾದ್ರೂ ನಂದಿನಿ ಮಿಲ್ಕ್ ಪಾರ್ಲರ್ ನಡೆಸಬೇಕು ಅಂದ್ರೆ ಈ ಡಾಕ್ಯುಮೆಂಟ್ಸ್ ಇರ್ಲೇಬೇಕು. ಇಟ್ಕೊಳ್ತಿದ್ರೆ ಈಗಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ಯಾರ ಅಪ್ಪನಣೆಗೂ ನೀವು ಮಿಲ್ಕ್ ಪಾರ್ಲರ್ ನಡೆಸಲಿಕ್ಕೆ ಆಗಲ್ಲ. ಯಾವ ಡಾಕ್ಯುಮೆಂಟ್ಸ್ ಅಂತ ವಿಡಿಯೋಲಿ ಖಂಡಿತವಾಗೂ ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಮ್ಮ ದೇಶದ ಪ್ರಜೆ ಅಂದ ಮೇಲೆ ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇವತ್ತಿನ ಕಾಲಕ್ಕೆ ಇರುತ್ತೆ. ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ನೀವು ಆರಾಮಾಗಿ ಮಿನಿಮಮ್ ಡೀಟೇಲ್ಸ್ ಇರುತ್ತೆ. ಅದ್ರಲ್ಲಿ ಏನಿರುತ್ತೆ, ಹೆಸರು, ಡೇಟ್ ಆಫ್ ಬರ್ತ್ ಮತ್ತೆ ಅಡ್ರೆಸ್ ಇರುತ್ತೆ, ಅದು ಇದ್ದೇ ಇರುತ್ತೆ ಬಿಡಿ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡಿಲ್ವಾ, ಆದಷ್ಟು ಬೇಗ ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ಳಿ. ಮುಂಚೆ 10 ವರ್ಷದ ಮುಂಚೆ ಪ್ಯಾನ್ ಕಾರ್ಡ್ ಮಾಡ್ಸೋಕೆ ಅಂದ್ರು ಕಳಿಸ್ಬಿಟ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಫಿಲ್ ಮಾಡಿ ವಾರಗಟ್ಲೆ ತಿಂಗಳಗಟ್ಲೆ ಆಗೋದು. ಇವಾಗ 1 ವಾರದಲ್ಲೇ ಬಂದ್ಬಿಡುತ್ತೆ. GST ಸರ್ಟಿಫಿಕೇಟ್ ಇರಬೇಕು. ಯಾವುದೇ ಬಿಸ್ನೆಸ್ ನಡೆಸ್ತೀರಾ, ಮಿಲ್ಕ್ ಪಾರ್ಲರ್ ಇಲ್ದಲೆ ಯಾವುದೇ ಬಿಸ್ನೆಸ್ ನೀವು ನಡೆಸ್ತೀರಾ ಅಂದ್ರೆ ಅದಕ್ಕೆ GST ಸರ್ಟಿಫಿಕೇಟ್ ಬೇಕೇ ಬೇಕು. GST ಸರ್ಟಿಫಿಕೇಟ್ ನೀವೇಂದ್ರೂ ಮಾಡಿಸಿಲ್ಲ ಅಂದ್ರೆ ಹತ್ತದಲ್ಲಿರೋ ಆಡಿಟ್ ಹತ್ರ ಹೋಗಿ ಅವ್ರು ನಿಮ್ಗೆ ಹೇಳ್ತಾರೆ ಯಾವ ತರ ಮಾಡಿಸ್ಬೇಕು ಅಂತ, ಹೆಲ್ಪ್ ಕೂಡ ಮಾಡ್ತಾರೆ. ಸ್ವಲ್ಪ ಅವರಿಗೆ ಕಮಿಷನ್ ಅಥವಾ ದುಡ್ಡು ಇಸ್ಕೊಂತಾರೆ, ಮಾಡಿಸ್ಕೊಂಡು ನಿಮ್ಗೆ ಹೆಲ್ಪ್ ಮಾಡಿ ಹೆಂಗ್ GST ಸರ್ಟಿಫಿಕೇಟ್ ಮಾಡಿಸಿ ಕೊಡ್ತಾರೆ. FSSAI ಸರ್ಟಿಫಿಕೇಟ್ ಇದು ಈಸಿ, ಆನ್ಲೈನ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. FSSAI ಸರ್ಟಿಫಿಕೇಟ್ ಯಾರಿಗೆ ಅಪ್ಲೈ ಮಾಡಕ್ ಬರಲ್ಲ ಅವರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಸಪರೇಟ್ ವಿಡಿಯೋ ಮಾಡ್ಬೇಕಾ, ಮಾಡಕ್ಕೆ. ಅದು ನಿಮ್ಗೆ ಹೋಗ್ಬೇಕು ಆರೋಗ್ಯ ಇಲಾಖೆಗೆ ಕೂಡ, ನಿಮ್ಮ ಹತ್ರದಲ್ಲಿರೋ ಆರೋಗ್ಯ ಇಲಾಖೆಗೆ ನೀವೆಂದ್ರು ಹೋಗಿ ವಿಸಿಟ್ ಮಾಡ್ರೆ ಅಲ್ಲಿ ಕೂಡ ನೀವು FSSAI ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ. ನೆಕ್ಸ್ಟ್ BBMP ಬೆಂಗಳೂರಿಗಿದು. BBMP ಇಂದ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಪರ್ಮಿಷನ್ಸ್ ಬೇಕಾಗುತ್ತೆ. ಈ ತರ ಓಪನ್ ಮಾಡ್ತೀವಿ ಶಾಪ್ ಅಂತ. ಹಾಗೂ ರೆಂಟಲ್ ಅಗ್ರಿಮೆಂಟ್, ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ದೇ ಸ್ವಂತ ಜಾಗ ಇದೆಯಾ, ಇಲ್ಲ ನಮ್ಮ ಅಪ್ಪನ ಹತ್ರ ಬೇಜಾನ್ ದುಡ್ಡಿದೆ ಅಂತಂದ್ರೆ ಸ್ವಂತ ಜಾಗ ಇರುತ್ತೆ, ನೀವು ಅದ್ರಲ್ಲೇ ಮಾಡಿ. ಇಲ್ಲ ಅಂದ್ರೆ ನಾವು ಬಡವ್ರ ಮಕ್ಕಳಪ್ಪ ನಮ್ ತರ ಅಂದ್ರೆ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕಾಗತ್ತೆ, ರೆಂಟಿಗೆ ಜಾಗ ಹುಡುಕ್ಬೇಕಾಗತ್ತೆ. ಇಲ್ಲಿ ಜನ ಏನ್ ಮಾಡ್ತಾರೆ, ಚೌಕಾಸಿ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನಾನೇ ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಅಯ್ಯೋ ರೋಡ್ ಸೈಡ್ಗೆ ಜಾಗ ಸಿಕ್ಕಾಪಟ್ಟೆ ಇದು ಏನೋ ಸಿಕ್ಕಾಪಟ್ಟೆ ದುಡ್ಡು ಪೇ ಮಾಡ್ಬೇಕು, ರೆಂಟ್ ಜಾಸ್ತಿ, ಅಡ್ವಾನ್ಸ್ ಜಾಸ್ತಿ ಅಂತ ಮೀನಾಮೇಷ ಎಣಿಸ್ಬೇಡಿ. ನೀವು ಇರೋದು ಬೆಂಗಳೂರು ಇರ್ಬೋದು, ಗ್ರಾಮ ಇರ್ಬೋದು, ತಾಲೂಕ್ ಲೆವೆಲ್ ಇರ್ಬೋದು, ಎಲ್ಲೇ ಇದ್ರು ಕೂಡ ಒಳ್ಳೆ ಜನ ಜಾಸ್ತಿ ಓಡಾಡ್ತಾರೆ. ಅಲ್ಲಿ ಫುಟ್ಫಾಲ್ ಅಂದ್ರೆ ಜಾಸ್ತಿ ಜನ ಓಡಾಡ್ತಾರೆ ಅಂದ್ರೆ ದಯಮಾಡಿ ಅಲ್ಲೇ ತಗೊಳ್ಳಿ. ಸ್ವಲ್ಪ ರೆಂಟ್ ಜಾಸ್ತಿ ಇರೋ ಪರಲ್ಲ, ಅಡ್ವಾನ್ಸ್ ಜಾಸ್ತಿ ಕೊಟ್ಟರು ಪರಲ್ಲ, ಇದ್ರ ಮೇಲೆ ನಿಮ್ದು 50% ಬಿಸ್ನೆಸ್ ನಿಂತಿರುತ್ತೆ. ಯಾಕೆಂದ್ರೆ ನೀವು ಹೋಗ್ಬಿಟ್ಟು ಮಾರ್ಕೆಟ್ ಮಾಡೋ ನೆಸಿಟಿ ಇರಲ್ಲ. ನಂದಿನಿಗೆ ಎಲ್ಲರಿಗೂ ಜನ ಗೊತ್ತು, ಹಾಲ್ ಅಂದ್ರೆ ನಂದಿನಿ ಅಂದ್ರೆ ಹಾಲು ಅಲ್ವಾ. ರೆಂಟಲ್ ಅಗ್ರಿಮೆಂಟ್ ಒಳ್ಳೆ ಜಾಗದಲ್ಲಿ ಸ್ವಲ್ಪ ರೆಂಟ್ ಜಾಸ್ತಿ ಇರೋ ಪರಲ್ಲ, ಕಟ್ಟೋರು ಪರಲ್ಲ, ಹೋಗಿ ತಗೊಳಿದ್ರೆ ನಿಮ್ಗೆ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಯಾವ್ದು ಡಾಕ್ಯುಮೆಂಟೇಶನ್ ಇಂಪಾರ್ಟೆಂಟ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಈಗಿನ ಕಾಲದಲ್ಲಿ ಏನು ಆಧಾರ್ ಕಾರ್ಡ್ ತರ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ದುಡ್ಡಿರೋದು ಅಷ್ಟೇ ಇಂಪಾರ್ಟೆಂಟ್. ಬ್ಯಾಂಕ್ ಅಕೌಂಟ್ ಅಷ್ಟೇ ಇದೆ ನಮ್ಗೆ ಕೊಟ್ಬಿಡ್ತಾರೆ ಅನ್ನೋದಿಲ್ಲ. ಒಂದು 20,000 ಮಿನಿಮಮ್ ಅಕೌಂಟ್ ಇದ್ದೇ ಇರಬೇಕು. ಬ್ಯಾಲೆನ್ಸ್ FD ಗಿಫ್ಟಿ ಹತ್ರ ಅಂದ್ರೂ ಮಾಡಿ ಸ್ವಲ್ಪ ಟ್ರಾನ್ಸಾಕ್ಷನ್ ಇರ್ಬೇಕಾಗುತ್ತೆ. ಹಾಗೂ ಅರ್ಜಿ ಫಿಲ್ ಮಾಡ್ಬೇಕಾಗುತ್ತೆ. ಅರ್ಜಿ ಫಿಲ್ ಮಾಡೋದಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಿಗುತ್ತೆ, ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ನಂದಿನಿ ಅವ್ರದ್ದು ಆನ್ಲೈನ್ ಅಲ್ಲಿ ಅರ್ಜಿನ ನೀವು kmf.nandini.coop ಇದನ್ನ ಲಿಂಕ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀನಿ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ಅದನ್ನ ಹೋಗಿ ಚೆಕ್ ಮಾಡಿ. ಹಾಗೂ ನೀವು ಆಫ್ಲೈನ್ ಅಲ್ಲಿ ಅಂದ್ರೆ 14 ಕರ್ನಾಟಕದಲ್ಲಿ ಒಕ್ಕೂಟಗಳಿದೆ. ಮಂಡ್ಯದಲ್ಲಿ ಇದೆ, ಶಿವಮೊಗ್ಗದಲ್ಲಿ ಇದೆ, ಬೆಂಗಳೂರಲ್ಲಿ ಇದೆ, ಮೈಸೂರಲ್ಲಿ ಈ ತರ ಅಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡ್ಬೋದು. ಹಾಗೂ ಏನಾಗುತ್ತೆ, 15ರಿಂದ 20 ಬೂತ್ಗಳಿಗೆ ಒಬ್ಬ ರೂಟ್ ಇಂಜಿನಿಯರ್, ರೂಟ್ ಇವರು ಅಂತ ಇರ್ತಾರೆ, ರೂಟ್ ನೋಡ್ಕೊಳ್ಳೋರು, ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಹಾಗೂ ರೆಂಟಲ್ ಅಗ್ರಿಮೆಂಟ್ ಇದೆಯಲ್ಲ, ಇದು ಎಷ್ಟು ಜಾಗ ಇರಬೇಕು ಅಂದ್ರೆ 100 ಸ್ಕ್ವೇರ್ ಫೀಟ್ 100 ಸ್ಕ್ವೇರ್ ಫೀಟ್ ಇರ್ಲೇಬೇಕು. ಇನ್ನೊಂದ್ ಸ್ವಲ್ಪ 50 ಸ್ಕ್ವೇರ್ ಫೀಟ್ ಕೊಡ್ತಾರೆ. ಸಿಕ್ಕಾಬಡ ಜನಸಂಖ್ಯೆ ಇದೆ, ಬೆಂಗಳೂರು ತರ ಒಂದೊಂದು ಏರಿಯಾದಲ್ಲಿ ಕೊಡ್ತಾರೆ ಅಷ್ಟೇ 50 ಸ್ಕ್ವೇರ್ ಫೀಟ್ಗೆ. ಅದೆಲ್ಲ ರೆಂಟಲ್ ರಿಟೇಲ್ ಶಾಪ್ ಗಳಿಗೆ 100 ಸ್ಕ್ವೇರ್ ಫೀಟ್ ಮಿನಿಮಮ್ ಇರಬೇಕು. ರೆಫ್ರಿಜರೇಷನ್ ಅದೆಲ್ಲ ಮಿನಿಮಮ್, ಬ್ರ್ಯಾಂಡಿಂಗ್ ಅವೆಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆಗೆಡ್ಸ್ಕೋಬೇಕಲ್ಲ. ಈ ಡಾಕ್ಯುಮೆಂಟೇಶನ್ ಇಲ್ದೇ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡಕ್ಕಲ್ಲ. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ರೆಂಟಲ್ ಅಗ್ರಿಮೆಂಟ್, ಪ್ಯಾನ್ ಕಾರ್ಡ್, GST ಸರ್ಟಿಫಿಕೇಟ್ ಮತ್ತೆ FSSAI ಇದು ಹೈಯೆಸ್ಟ್ ಇಂಪಾರ್ಟೆಂಟ್. ಮಿಕ್ಕಿದವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ದ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ. ಏನಾಗುತ್ತೆ, ಅರ್ಜಿ ಸಲ್ಸಕ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಅರ್ಜಿ ಸಲ್ಸಕ್ಕೂ ಕೂಡ ಇದೇ ಮಾಹಿತಿ ಬೇಕು ನಿಮ್ಗೆ. ಬೇರೆ ಏನೋ ಅರ್ಜಿ ಸಲ್ಸದಂಗೆ ಅಂತ ಕೇಳ್ತಾರೆ ಜನ. ಅರ್ಜಿ ಸಲ್ಸದ್ ಗೊತ್ತಿಲ್ಲದ್ರೆ ಪರವಾಗಿಲ್ಲ, ನಿಮ್ಗೆ ಇದು ಈ ಇನ್ಫಾರ್ಮೇಶನ್, ಈ ಡಾಕ್ಯುಮೆಂಟ್ಸ್ ಇದ್ರೇನೆ ಅರ್ಜಿ ಸಲ್ಸ್ಲಿಕ್ಕೆ ಆಗೋದು. ನಿಮ್ಗೆ ಅಪ್ರೂವಲ್ ಕೂಡ ಹಿಂಗೇನೆ ಸಿಗೋದು. ಹಾಗೂ ನೀವು ಏನು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಕ್ಕಪಕ್ಕ ನಂದಿನಿ ಪಾರ್ಲರ್ ಇದೆ, ಮಿಲ್ಕ್ ಪಾರ್ಲರ್ ಇದೆ ಅಂತ 100-200 ಮೀಟರ್ ಒಳಗೆ ಇನ್ನೊಂದು ಮಿಲ್ಕ್ ಪಾರ್ಲರ್ ಇದೆ ನಂದಿನಿ ಅವ್ರದ್ದು, ಅವರು ಪರ್ಮಿಷನ್ ಕೊಡಲ್ಲ. ಇನ್ನೊಬ್ರು ಕೂಡ ಅವ್ರು ಗಲಾಟೆ ಮಾಡ್ತಾರಲ್ಲ, ಆ ಕಾರಣಕ್ಕೋಸ್ಕರ ಪರ್ಮಿಷನ್ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆ ಕಾರಣಕ್ಕೋಸ್ಕರ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿ ಏನೋ ಸೈಟ್ ಇಂಜಿನಿಯರ್ ಅವ್ರನ್ನೆಲ್ಲ ವಿಚಾರಿಸಿ ಆಮೇಲೆ ತಗೊಳ್ಳಿ. ಮಿಲ್ಕ್ ಪಾರ್ಲರ್ ಜೊತೆ ಇವಾಗ ಮಿಲ್ಕ್ ಗ್ಯಾಲಕ್ಸಿ ಅಂತ ನಾವು ಮಾಡ್ತೀವಿ, ಅದು ಕೂಡ ಸ್ವಲ್ಪ ದೊಡ್ಡ ಸ್ಪೇಸ್ ಬೇಕಾಗುತ್ತೆ. ಅದಕ್ಕೆ ಒಂಥರ ಏನಂದ್ರೆ
ಇದ್ರ ತರ ಏನೋ ಸೂಪರ್ ಮಾರ್ಕೆಟ್ ಗಳ ತರ ಕೂಡ ಮಾಡ್ತಿದ್ದಾರೆ. ಅದ್ರೆಲ್ಲ ನೀವು ಮಿಲ್ಕ್ ಪ್ರಾಡಕ್ಟ್ಸ್ ಜೊತೆಗೆ ಒಳ್ಳೆ ನಿಮ್ಗೆ ಮಾರ್ಜಿನ್ ಕೂಡ ಸಿಗುತ್ತೆ. ಇದರಲ್ಲಿ 10% ಸಿಗುತ್ತೆ, ಮಿನಿಮಮ್ 10% ಸಿಗುತ್ತೆ. ಒಂದೊಂದು ಸ್ವಲ್ಪ ಕಮ್ಮಿ ಸಿಗ್ಬೋದು, ಇಲ್ಲಾಂದ್ರೆ ನಿಮ್ಗೆ 15-20% ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತೆ ಐಸ್ ಕ್ರೀಮ್ಗೆ ಸಿಗುತ್ತೆ. ಐಸ್ ಕ್ರೀಮ್ ನ ಇಡ್ಲೇಬೇಕು ನೀವು. ಐಸ್ ಕ್ರೀಮ್ ಇಲ್ಲದೆ ಇದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ, ಜೀವನನೇ ನೀವು ಲಾಸ್ ಆಗಿ ಹೋಗ್ತೀರಾ. ಯಾಕೆಂದ್ರೆ ಐಸ್ ಕ್ರೀಮ್ ಅಲ್ಲೇ ಒಳ್ಳೆ ಮಾರ್ಜಿನ್ ಅದು. ಸಮ್ಮರ್ ಇರ್ಬೋದು, ಒಬ್ಬೊಬ್ರು ಏನ್ ಗೊತ್ತಾ, ಹುಚ್ಚರು ಏನ್ ಮಾಡ್ತಾರೆ, ಮಳೆಗಾಲ ಆಗ್ಲಿ ಶೀತಕಾಲ ಎಲ್ಲಾ ಕಾಲದಲ್ಲೂ ಹೋಗಿ ಐಸ್ ಕ್ರೀಮ್ ತಿಂತಾರೆ. ಆ ಕಾರಣಕ್ಕೋಸ್ಕರ ಐಸ್ ಕ್ರೀಮ್ ಇಡಿ, ಸ್ವೀಟ್ಸ್ ಇಡಿ, ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಇಡಿ, 3 ತುಂಬಾ ಇಂಪಾರ್ಟೆಂಟ್. ಹಾಗೂ ಪನ್ನೀರ್ ಇರ್ಬೋದು, ಈಗ ರಸ್ಕು, ಆಳು ಮುಳು ಹೊಸದೆಲ್ಲ ಬರ್ತಿದೆ, ರೀಬ್ರ್ಯಾಂಡಿಂಗ್ ಪನ್ನೀರ್ ಕೂಡ ಬಂತು, ಅದನ್ನು ಕೂಡ ಇಡಿ ಅಂತ ಹೇಳ್ತಾ, ನಿಮ್ಗೆ ಆದಷ್ಟು ಜನರಿಗೆ ಹೋಗಿ ರೀಚ್ ಆಗ್ಬೇಕು ಅಂದ್ರೆ ನೀವು ಮೇನ್ ರೋಡ್ ಇರಬೇಕು. ರೋಡ್ ಹತ್ರ ಇದ್ರೆ ನೀವೆಲ್ಲರೂ ರೀಚ್ ಆಗೋದು ಅಂತ ಹೇಳ್ತಾ, ಇದೆಲ್ಲ ಡಾಕ್ಯುಮೆಂಟ್ಸ್ ಯಾವ ಒಂದು ಕಮೆಂಟ್ ಅಲ್ಲಿ ಬಂತು, ಡಾಕ್ಯುಮೆಂಟ್ಸ್ ಯಾವ್ದಿದೆ ತೋರಿಸಿ ಅಂತ. ಇದು ಎಲ್ಲ ಡಾಕ್ಯುಮೆಂಟ್ಸ್. ಈ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಯಾವಾಗ ಬೇಕಾದ್ರೂ ನಂದಿನಿ ಒಂದು ಮಿಲ್ಕ್ ಪಾರ್ಲರ್ ಓಪನ್ ಮಾಡ್ಬೋದು. ನಿಮಗೆ ಪರ್ಮಿಷನ್ ಕೂಡ ಈಸಿಯಾಗಿ ಸಿಗುತ್ತೆ. ಬೇರೆ ಲೈಸೆನ್ಸ್ ಗಳ ತರ ತಲೆ ಕೆಡ್ಸ್ಕೊಂಡು ಅಯ್ಯೋ ಸಿಗಲ್ಲ ಲೈಸೆನ್ಸ್ ಹಂಗೆ ಅಥವಾ ನಮ್ಗೆ ಪರ್ಮಿಷನ್ ಸಿಗ್ತಾ ಅಂತ ಯೋಚನೆ ಮಾಡೋ ನೆಸಿಟಿ ಇಲ್ಲ. ಇದ್ರ ಜೊತೆಗೆ ಡೀಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಕೂಡ ಇದೆ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಹಾಕ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಡೀಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಗೆ ನಡೆಸೋದು ಅಂತಂದ್ರೆ, ಒಂದು ರೆಸ್ಟೋರೆಂಟ್ ಇರುತ್ತೆ ಅಥವಾ ನಿಮ್ಗೆ ಏನೊಂದು ಹೋಟೆಲ್ ಇರುತ್ತೆ, ಅದಕ್ಕೆ ಸಪ್ಲೈ ಮಾಡೋದಾಗ್ಲಿ, ಅಥವಾ ಮಿಲ್ಕ್ ಪಾರ್ಲರ್ ಈ ತರ ಸಪ್ಲೈ ಮಾಡಲಿ, B2B ಅಂತ ಕರೀತಾರೆ, ಬಿಸ್ನೆಸ್ ಟು ಬಿಸ್ನೆಸ್. ಈ ಮಿಲ್ಕ್ ಪಾರ್ಲರ್ ಗಳೆಲ್ಲ ಬಂದ್ಬಿಟ್ಟು ಬಿಸ್ನೆಸ್ ಟು ಕನ್ಸ್ಯೂಮರ್, ಬಿಸ್ನೆಸ್ ಟು ಕಸ್ಟಮರ್ ಬೇಸಿಸ್ ಅಲ್ಲಿ ವರ್ಕ್ ಆಗೋ ಬಿಸ್ನೆಸ್ ಗಳು. ಅದೇ ನೆಕ್ಸ್ಟ್ ನಾನು ನಂದಿನಿ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇದೆ. ಅದಕ್ಕೆ ವೆಹಿಕಲ್ಸ್ ಬೇಕಾಗುತ್ತೆ, ಜನ ಬೇಕಾಗುತ್ತೆ, ವೇರ್ ಹೌಸ್ ಬೇಕಾಗುತ್ತೆ, ಹಾಗೂ ದೊಡ್ಡ ರೆಫ್ರಿಜರೇಷನ್ ಬೇಕಾಗುತ್ತೆ. ಇದೆಲ್ಲ ಸಿಕ್ಕಾಪಟ್ಟೆ ಖರ್ಚು ಕೂಡ ಆಗುತ್ತೆ. ಅದು ಸ್ವಲ್ಪ ಮಾರ್ಜಿನ್ ಕೂಡ ಕಮ್ಮಿ. ಆದ್ರೆ ಬಲ್ಕ್ ಅಲ್ಲಿ ನಿಮ್ಗೆ ಲಾಭವನ್ನು ಮಾಡ್ಬೋದು. ಬಲ್ಕ್ ಅಲ್ಲಿ ಕೂಡ ನೀವು ನಂದಿನಿ ಪ್ರಾಡಕ್ಟ್ಸ್ ಗಳನ್ನ ಕೂಡ ಬಿಸ್ನೆಸ್ ಟು ಬಿಸ್ನೆಸ್ ಗೆ ಮಾರ್ಬೋದು ಅಂತ ಹೇಳ್ತಾ, ಆ ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಏನೇ ಡೌಟ್ಸ್ ಕಮೆಂಟ್ ಅಲ್ಲಿ ಕೇಳಿ. ಎಲ್ಲರೂ ಕೂಡ ನೋಡಿದ್ರೆ ಲೈಕ್ ಕೂಡ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಜನರಿಗೆ ಯಾರು ಬಿಸ್ನೆಸ್ ಮಾಡ್ಬೇಕು ಅಂತ ಒಂದು ಬಿಸ್ನೆಸ್ ಐಡಿಯಾ ಉಪಯೋಗಿಸ್ಕೊಂಡು ಸರ್ಚ್ ಮಾಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ ಐಡಿಯಾ ಅಂತ. ಆದ್ರೆ ಜನ ಬಿಸ್ನೆಸ್ ಶುರು ಮಾಡಕ್ಕೆ ಎದುರ್ಕೊಂತಾರೆ. ಆತರ ನೀವಾಗ್ಬಿಡಿ. ಆದಷ್ಟು ಬೇಗ ಈ ಬಿಸ್ನೆಸ್ ಕೂಡ ಶುರು ಮಾಡಿ ಒಳ್ಳೆ ಲಾಭವನ್ನು ಗಳಿಸ್ತೀರ ಕೂಡ ನಂದಿನಿ ಮಿಲ್ಕ್ ಪಾರ್ಲರ್ ಮಾಡ್ಕೊಂಡು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.